ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಳಗಾವಿ ನಗರದ ಸುವರ್ಣ ಗಾರ್ಡನ್ನಲ್ಲಿ ಕರ್ನಾಟಕ ವರ್ಕಿಂಗ್ ಜರ್ನಲಿಸ್ಟ್ ವಾಯ್ಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದ ಗ್ರಾಮೀಣ ಪತ್ರಕರ್ತರಿಗೆ ಸಂಚರಿಸಲು ಉಚಿತ ಬಸ್ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪತ್ರಕರ್ತರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಗ್ರಾಮೀಣ ಪತ್ರಕರ್ತರಿಗೆ ಜಿಲ್ಲಾವಾರು ಬಸ್ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ, ಆದರೆ ಹಲವಾರು ಮಾನದಂಡಗಳನ್ನು ನೀಡಬೇಕು ಎಂದು ಕರಾಳ ಆದೇಶ ನೀಡಿದ್ದಾರೆ ಎಂದು ಆರೋಪಿಸಿ ವಾಗ್ದಾಳಿ ನಡೆಸಿದರು. ಅದಕ್ಕಾಗಿ ಪತ್ರಕರ್ತರಿಗೆ ಉಚಿತ ಬಸ್, ಪತ್ರಕರ್ತರ ಹಿತಕ್ಕಾಗಿ ಪತ್ರಕರ್ತರ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು, ಪತ್ರಕರ್ತರಿಗೆ ಜೀವ ವಿಮಾ ಸೌಲಭ್ಯ ಸರ್ಕಾರ ಒದಗಿಸಬೇಕು ಸೇರಿದಂತೆ 12 ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿದರು. ಧಿಕ್ಕಾರ ಧಿಕ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ 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 ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಮಾಧ್ಯಮ ರಾವಣ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಧಿಕ್ಕಾರ ಮಾಧ್ಯಮ ರಾವಣ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಧಿಕ್ಕಾರ ಗ್ರಾಮೀಣ ಪತ್ರಕರ್ತರಿಗೆ ಹೊರಡಿಸಿರುವ ಕರಾಳ ಆದೇಶಕ್ಕೆ ಧಿಕ್ಕಾರ ಧಿಕ್ಕಾರ ಮಾಧ್ಯಮ ಆದೇಶ ಪತ್ರಕರ್ತರಿಗೆ ಕರಾಳ ಆದೇಶ ಹೊರಡಿಸಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಆತ್ಮೀಯ ಸ್ನೇಹಿತರೆ, ಇಂದಿನ ಹೋರಾಟದ ಪ್ರಮುಖ ಘಟ್ಟ ಏನಪ್ಪಾ ಅಂತಂದ್ರೆ, ಕಳೆದ 2-3 ವರ್ಷದಿಂದ ನಿರಂತರವಾಗಿ ಉಚಿತ ಬಸ್ ಪಾಸ್ಗಾಗಿ ಹೋರಾಟ ಮಾಡ್ತಾನೆ ಇದೀವಿ ಪತ್ರಕರ್ತರು. ಇವತ್ತು 15 ಬಜೆಟ್ ಮಂಡಿಸಿರುವಂತಹ ಸಿದ್ದರಾಮಯ್ಯನವರು ರಾಜ್ಯದ ಸಾಮಾಜಿಕ ಅಧಿಕಾರರಂದು ಏನು ಬಿಂಬಿತರಾಗಿದ್ದಾರೆ, ಫೋರ್ಸ್ ಕೊಡೋಕೆ ಮಾತ್ರ ಶೂರರಾಗಿದ್ದಾರೆ ಹೊರತು ಇವತ್ತು ಸರ್ಕಾರ ಹಾಗೂ ಪತ್ರಕರ್ತರ ಮಧ್ಯೆ ಇವತ್ತು ಸಾರ್ವಜನಿಕರ ಮಧ್ಯೆ ಸೇತುವೆಯಾಗಿ ಕಾರ್ಯನಿರ್ವಹಿಸುವಂತಹ ನಿಸ್ವಾರ್ಥ ಸೇವೆಯಲ್ಲಿ ತೊಡಗಿರುವಂತಹ ಪತ್ರಕರ್ತರಿಗೆ ಕನಿಷ್ಠ ಉಚಿತ ಬಸ್ ಪಾಸ್ ನೀಡುವುದಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಬರೀ ಡೋಂಗಿ ಸರ್ಕಾರದಿಂದ ಸುಮ್ಮನೆ ಒಳ್ಳು ಬಸ್ಸು ಆಶ್ವಾಸನೆ ಕೊಡ್ತಾ ಸಾಗಿದೆ. ಇವತ್ತು ನೋಡಿ, ಮಹಿಳೆಯರಿಗೆ ವಾರ್ಷಿಕ 1800 ಕೋಟಿ ಖರ್ಚು ಮಾಡಿ ಇಡೀ ರಾಜ್ಯಾದ್ಯಂತ ಓಡಾಡಕ್ಕೆ ಕೊಟ್ಟಿದೆ, ಸಂತೋಷ. ಇವತ್ತು ನಾವು ಪತ್ರಕರ್ತರು ಕೇವಲ 10,000 ಜನ ಇದ್ದೀವಿ. ಈ 10,000 ಜನಕ್ಕೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ಕೇವಲ 30 ಕೋಟಿ ಖರ್ಚಾಗುತ್ತೆ. ಇವತ್ತು 7 ಕೋಟಿ ಜನರ ನಾಡಿ ಮಿಡಿತ ಗೊತ್ತಿರುವಂತ ಏನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಕೇವಲ 10,000 ಪತ್ರಕರ್ತರು ಇವತ್ತು ತಮ್ಮಿಂದ ದಿನನಿತ್ಯ ಸುತ್ತುವಂತ ಪತ್ರಕರ್ತರ ಸ್ಥಿತಿ ಅವರಿಗೆ ಕಣ್ಣಿಗೆ ಕಾಣದ ಕುರುಡರಾಗಿದ್ದಾರೆ. ಇಂಥ ನಕಲಿ ಸಾಮಾಜಿಕ ಅಧಿಕಾರ ಅಂತ ಏನು ಹೇಳ್ತಾ ಇದ್ದಾರೆ, ಈ ಒಂದು ವಿಚಾರಕ್ಕೆ ನಮ್ಮ ಪತ್ರಕರ್ತರ ಸಂಘದಿಂದ ಅವರಿಗೆ ಧಿಕ್ಕಾರನ ಹೇಳ್ತಾ ಇದ್ದೀನಿ. ಇವತ್ತು ನಾವೇನೋ ಇವತ್ತು ಸಿದ್ದರಾಮಯ್ಯನವರು ಮಾಧ್ಯಮ ರಾವಣ ಅಂತ ಏನು ಇವತ್ತು ನಾವು ಬಿರುದು ಕೊಡ್ತಾ ಇದೀವಿ ಇವತ್ತು ನಮ್ಮ ಕಾನಿಪಾದನಿಂದ, ಇವತ್ತು ಇಡೀ ರಾಜ್ಯದ ಮಾಧ್ಯಮದವರ ಪಾಲಿಗೆ ರಾಮಯ್ಯರಾಗಬೇಕಾಗಿತ್ತು. ಇವತ್ತು ಕರಾಳ ಆದೇಶ ಹೊರಡಿಸಿ ಇವತ್ತು ಮಾಧ್ಯಮ ರಾಮಣ್ಣ ಆಗಿ ಇವತ್ತು ಚಲಾವಣೆಯಲ್ಲಿ ಇದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರು. ಇನ್ನು ಮುಂದಾದರೂ ತಮ್ಮ ನಿಜವಾದ ಸ್ಥಿತಿಗೆ ಬಂದು ಸಮಸ್ತ ಪತ್ರಕರ್ತರಿಗೆ ನ್ಯಾಯ ಕೊಡಬೇಕೆಂದು ಈ ಸಂದರ್ಭದಲ್ಲಿ ನಮ್ಮ ದಿಟ್ಟ ಹೋರಾಟ, ಈ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡೋದಿಷ್ಟೇ. ಇವತ್ತು ನಕಲಿತನ ಬಿಟ್ಟು ಇವತ್ತು ಸಮಾಜ ಸ್ವಾಸ್ಥ್ಯ ಕಾಪಾಡ್ತಾ ಇದ್ದಾರೆ ಏನು ಪತ್ರಕರ್ತರು, ಅವರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ಇವತ್ತೇನು ನಾವು ಹೆಂಡತಿ ಮನೆಗೆ ನಮ್ಮ ಅತ್ತೆ ಮನೆ ಕೇಳ್ತಾ ಇಲ್ಲ ಓಡಾಡಕ್ಕೆ ಸರ್ಕಾರನ. ಇವತ್ತು ಸಮಾಜದ ಪ್ರತಿಬಿಂಬವಾಗಿ ಸಮಾಜ ಸ್ವಾಸ್ಥ್ಯ ಕಾಪಾಡಲು ಸರ್ಕಾರ ಹಾಗೂ ಸಾರ್ವಜನಿಕರ ಮಧ್ಯೆ ಕೊಂಡಿಯಾಗಿ ಸೇತುವೆಯಾಗಿ ನಾವು ಕಾರ್ಯನಿರ್ವಹಿಸಲು ಕೇಳ್ತಾ ಇದ್ದೀವಿ. ನಮ್ಮ ನ್ಯಾಯಯುತ ಬೇಡಿಕೆ ಆದಷ್ಟು ಶೀಘ್ರ ಈಡೇರಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇವೆ. ಇವತ್ತು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆಯಿಂದ ಏನು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ, ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ, ಈ ಹೋರಾಟ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ. ಕಾರಣ ಇವತ್ತು ಗ್ರಾಮೀಣ ಪ್ರದೇಶದ ಏನು ಪತ್ರಕರ್ತರು ನಾವೆಲ್ಲ ಇದ್ದೇವೆ, ನಮಗೆ
ಹಾಗೆ ಈ ಒಂದು ಸಿದ್ದರಾಮಯ್ಯನ ಸರ್ಕಾರ ಎಲ್ಲೆಷ್ಟು ಕಾಳಜಿಯನ್ನ ವಹಿಸ್ತಾ ಇಲ್ಲ. ಒಂದು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಇವತ್ತು ಅನೇಕ ಕಲ್ಯಾಣ ಯೋಜನೆಗಳು ನಾನು ಮಾಡಿದ್ದೀನಿ ಅಂತ ಅಬ್ಬರವನ್ನು ಕೊಚ್ಚಿಕೊಂಡಂತ ಸಿದ್ದರಾಮಯ್ಯ ಇವತ್ತು ಏನು ನಾವು ಕೇವಲ 16,000 ಪತ್ರಕರ್ತರು ನಾವು ಇದ್ದೇವೆ, ಏನು 56,000 ಕೋಟಿ ಈ ಒಂದು ಸಾವಿರಾರು ಕೋಟಿಯನ್ನ ಏನು ಖರ್ಚು ಮಾಡ್ತಾ ಇದ್ದಾರೆ. ಆ ಒಂದು ಖರ್ಚಿನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಪತ್ರಕರ್ತರಿಗೆ ಕೇವಲ 10,000 ಕೋಟಿ ಕೂಡ ಖರ್ಚಾಗಲ್ಲ. ಇವತ್ತು ಕೇವಲ ನಮ್ಮ ಪತ್ರಕರ್ತರನ್ನ ಒಂದು ಆದೇಶವನ್ನು ಹೊರಡಿಸಿ, ಕರಾಳ ಆದೇಶವನ್ನು ಹೊರಡಿಸಿ ನಮ್ಮ ಜಿಲ್ಲಾದ್ಯಂತ ಏನು ನಾವು ಪತ್ರಕರ್ತರಿದ್ದೇವೆ ನಮಗೆ ಯಾವುದೇ ರಕ್ಷಣೆ ಇಲ್ಲ. ಈ ರಕ್ಷಣೆ ನಾವು ಕೇಳಿದಾಗ ಯಾವುದೇ ಒಂದು ಸ್ಪಂದನವೂ ಕೂಡ ಈ ಬಂಡ ಸಿದ್ದರಾಮಯ್ಯ ಯಾವುದಕ್ಕೂ ಕೂಡ ಸ್ಪಂದನ ಮಾಡ್ತಾ ಇಲ್ಲ. ಈ ಬಂಡ ಸಿದ್ದರಾಮಯ್ಯ ಕೇವಲ ಪ್ರಚಾರ ಪ್ರಿಯನಾಗಿದ್ದಾನೆ, ಕೇವಲ ಉಳ್ಳವರ ಪಾಲಿನ ರಾಜನಾಗಿದ್ದಾನೆ. ಈ ರಾಜತ್ವ ಎಂದಿಗೆ ಮುಕ್ತಾಯ ಆಗುತ್ತೆ ಅನ್ನೋದು ಇವತ್ತು ನಮ್ಮ ಕರ್ನಾಟಕ ಕಾರ್ಯದರ್ಶಿ ಪತ್ರಕರ್ತರ ಧ್ವನಿಯ ಸಂಘಟನೆಯಿಂದ ನಾವು ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ, ಇವತ್ತೇನು ನೀವು ಸುವರ್ಣ ಸೌಧದಲ್ಲಿ ಕುಂತಿದೆಯಾ? ಈ ಒಂದು ಸುವರ್ಣ ಸೌಧದಲ್ಲಿ ಕುಂತಿರ್ಬೇಕಾದ ಕಾರಣ ನಾವುಗಳು ಪತ್ರಕರ್ತರು ಮಲಗಿದ್ರೆ ನೀನು ರಾಜಭಾರ ಮಾಡ್ತೀಯಾ? ಪತ್ರಕರ್ತರು ಎದ್ದೋಳಿದ್ರೆ ನೀನು 3 ದಿವಸ ಕೂಡ ನಿನ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಕ್ಕೆ ಅವಕಾಶ ಇರಲ್ಲ. ಪತ್ರಕರ್ತರ ಬಗ್ಗೆ ಆದಷ್ಟು ಬೇಗ ನಮಗೆ ಸಂಬಂಧಪಟ್ಟಂತ ಸವಲತ್ತುಗಳನ್ನ ನೀನು ಮುಂಜಾರು ಮಾಡಲಿಕ್ಕೆ ಗಮನ ಹರಿಸಬೇಕು. ಇಲ್ವಾದಲ್ಲಿ ರಾಜ್ಯಾದ್ಯಂತ ನಾವೇನಿದೀವಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆ ಇವತ್ತೇನು ಸುವರ್ಣ ಸೌಧದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಹೋರಾಟ ಇಲ್ಲಿಗೆ ನಾವು ನಿಲ್ಲಿಸಲ್ಲ. ಈ ಹೋರಾಟ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೇವೆ, ರಾಜ್ಯಾದ್ಯಂತ ನಾವು ಮಾಡ್ತೇವೆ. ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಗೆ ಬರಲೇಬೇಕು. ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಗೆ ಬರಲೇಬೇಕು. ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಹೋರಾಟ 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 ಏತಕ್ಕಾಗಿ ಹೋರಾಟ. ಸಾಮಾಜಿಕ ಅಧಿಕಾರವನ್ನು ಬೋಧಪಡುತ್ತಿರುವ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಮಾಧ್ಯಮ ರಾವಣ ಸಿದ್ದರಾಮಯ್ಯನಿಗೆ ಹೋರಾಟ ಗಾದಿಪೋತನಿಗೆ 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 ರಾಜ್ಯಾಧ್ಯಕ್ಷ ಬಗಲೆ ಮಲ್ಲಿಕಾರ್ಜುನ್ ಅವರಿಗೆ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಗಲೆ ಸಾಹೇಬರಿಗೆ ರಾಜ್ಯಾಧ್ಯಕ್ಷ ಬಗಲೆ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಹೋರಾಟ 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 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು
ಕಾಯ್ದೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಈ ಒಂದು ಕಾರಣ ಆದೇಶ ಹೊರಡಿಸಿದ ಘನ ಸರ್ಕಾರಕ್ಕೆ ಜೆರಾಕ್ಸ್ ಕಾಪಿ ಇದೆ ಸರ್ ನಾವು ಇದಾವೆ ಅವ್ರು ಒಂದೇ ಗಾಡಿ ಹಾಕೊಂಡ್ರೆ ಮೂರು ಬಸ್ ಗೊತ್ತಲ್ಲ ಇವ್ರೇನು ಅಲ್ಲ ಗೊತ್ತಿಲ್ಲ ಅಂತ ಹೇಳ್ತಾನೆ ನೀವು ಸ್ವಲ್ಪ ದಂಡ ಸರಿಲ್ಲ ಏನು ಮಾಡೋದು